ಏನು ಯಾದಗಿರಿ ಜಿಲ್ಲೆಯ ಒಂದು ಜಿಲ್ಲಾ ಕ್ರೀಡಾಂಗಣಕ್ಕೆ ಸತತ ಏನಿಲ್ಲ ಅಂದ್ರೂ 2 ತಿಂಗಳ ಕಾಲ ಒಬ್ಬ ಕ್ರೀಡಾಪಟು, ಅಂತಾರಾಷ್ಟ್ರೀಯ ಕ್ರೀಡಾಪಟು ಹೋರಾಟ ಮಾಡ್ತಿರ್ತಾನೆ. ಅಲ್ಲಿರುವಂಥ ಏನು ಕ್ರೀಡಾಂಗಣವನ್ನು ಒಂದಿಷ್ಟು ರೀತಿಯ ಅಭಿವೃದ್ಧಿಯಾಗಿ ಮಾಡಿ ಅದೊಂದು ಕ್ರೀಡಾ ಸಂಕಿರಣವನ್ನು ವ್ಯವಸ್ಥಿತವಾಗಿ ಮಾಡಿಕೊಡಿ ಅಂತ ಒಂದು ಸತತ 2 ತಿಂಗಳ ಕಾಲ ಹೋರಾಟ ಮಾಡ್ತಾನೆ. ಮತ್ತು ಜೊತೆಗೆ ಉಪವಾಸ ಸತ್ಯಾಗ್ರಹ ಮಾಡ್ತಾನೆ, 1 ದಿನ 2 ದಿನ. ಜೊತೆಗೆ ತನ್ನ ಎಲ್ಲ ಮೆಡಲ್ಗಳನ್ನು ಸಹ ಅಲ್ಲಿ ವ್ಯಾಪಾರಕ್ಕೆ ಇಟ್ಟು ಧರಣಿ ಮಾಡ್ತಾನೆ. ಅಲ್ಲಿನ ಅವನ ವ್ಯವಸ್ಥೆ ನೋಡು, ಅಂತಾರಾಷ್ಟ್ರೀಯ ಕ್ರೀಡಾಪಟು, ಅವ್ರ ಹೆಸರು ಲೋಕೇಶ್ ರಾಥೋಡ್ ಅಂತ. ಎಲ್ಲಿಗೆ ಹೋಗ್ತಿದೆ ಕ್ರೀಡಾಪಟುಗಳು? ಒಂದು ಕಡೆ ನೀವು ಅವರಿಗೆ ಪ್ರೋತ್ಸಾಹ ಕೊಟ್ಟಿದ್ದೀವಿ ಅಂತ ಹೇಳ್ತೀರಾ, ಯಾದಗಿರಿ ಯಾವ ರೀತಿ ಆಗ್ಬಿಟ್ಟಿದೆ ಅಂದರೆ ಪಾಪ ಅಲ್ಲಿರುವಂಥ ಎಷ್ಟೋ ಕಾಂಪಿಟೇಟಿವ್ ಅಭ್ಯರ್ಥಿಗಳಾಗ್ಬೋದು ಅಥವಾ ಕ್ರೀಡಾ ವ್ಯಕ್ತಿಗಳಾಗ್ಬೋದು ಅಥವಾ ಕ್ರೀಡಾ ಅಭ್ಯರ್ಥಿಗಳಾಗ್ಬೋದು, ಅವರಿಗೆ ನೀವು ಯಾವ ರೀತಿ ಪ್ರೋತ್ಸಾಹ ಕೊಡ್ತಿದ್ದೀರಾ? ಇರುವಂಥ ಅಲ್ಲಿ ಯಾದಗಿರಿ ಕ್ರೀಡಾಂಗಣ ನೋಡ್ಬೋದು, ಅದನ್ನ ನೀವು ಯಾವ ರೀತಿ ಅಂದರೆ ಕಳಪೆ ಕಾಮಗಾರಿಕೆ ಮಾಡಿದ್ದೀರಾ. ಹೇಳ್ಕೊಳ್ಳೋದಕ್ಕೆ ಒಂದು ದೊಡ್ಡ ಕ್ರೀಡಾಂಗಣ ಮಾಡಿದ್ದೀವಿ ಅಂತ ಹೇಳ್ತಿದ್ದೀರಾ. ಅಲ್ಲಿ ನೋಡ್ಬೋದಲ್ಲಿ ಅದು ಸರಿಯಾಗಿ ಯಾವುದೇ ರೀತಿಯ ಕಾಂಕ್ರೀಟ್ ಆಗಿಲ್ಲ, ಅರ್ಧಂಬರ್ಧ ಮುಗಿಸಿದ್ದೀರಾ. ಜೊತೆಗೆ ಏನಿಲ್ಲ ಅಂದ್ರೆ ಅದೊಂದು ಬೋರ್ಡ್ ಹಾಕ್ಬಿಟ್ಟಿದ್ದೀರಾ, ನಾವು ಪೂರ್ಣ ಮಾಡಿದ್ದೀವಿ, ಕ್ರೀಡಾಂಗಣ ಇಷ್ಟು ಬಜೆಟ್ ಆಗಿದೆ, ಇಷ್ಟಾಗಿದೆ ಅಂತ ಒಂದು ಬೋರ್ಡ್ ಬೇರೆ ಹಾಕಿದ್ದೀರಾ. ಎಲ್ಲಾಗಿದೆ ನೋಡಿ, ಅದು ಅದ್ರ ವ್ಯವಸ್ಥೆ ನೋಡಿ. ಅದು ಕ್ರೀಡಾಂಗಣ ಅಂತಾರ? ಅದು ರಾಷ್ಟ್ರೀಯ ಮಟ್ಟದಲ್ಲಿ ಅದು ಯಾರಾದರೂ ಕ್ರೀಡಾಪಟು ಆಡೋಕ್ಕಾಗುತ್ತಾ? ಅದು ಅಥ್ಲೆಟಿಕ್ಸ್ ಆಗ್ಬೋದು ಅಥವಾ ಯಾರಾದರೂ ಕ್ರೀಡಾ ಅಭ್ಯರ್ಥಿಗಳಾಗ್ಬೋದು, ಅಲ್ಲಿ ಹೋಗಿ ಏನಾದರೂ ಒಂದು ಸ್ಪರ್ಧೆ ಮಾಡೋಕ್ಕಾಗುತ್ತಾ ಅಲ್ಲಿ?